ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು. ಇವತ್ತು ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಹ್ಯಾಪಿ ದಸರಾ ಅಂತಲೇ ಹೇಳ್ಬೋದು. ಆಯುಧ ಪೂಜೆ ಎಲ್ಲರೂ ಮನೆಯಲ್ಲಿ ಮಾಡೇ ಮಾಡ್ತಾರೆ. ನಾನು ಅಷ್ಟೇ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ತಾ ಇರೋದು. ಅದನ್ನು ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೆ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನಾನು ಆಫ್ಟರ್ನೂನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಲೇಟಾಗಿ ಮಗುಗೆ ಬೇರೆ ಹುಷಾರಿರಲಿಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಮಗುಗೆ ತೋರಿಸ್ಕೊಂಡು ಮತ್ತು ಸಿರಪ್ಸ್ ಎಲ್ಲ ತಗೊಂಡು ಮತ್ತು ಮಗುಗೆ ಊಟ ತಿನ್ನಿಸಿ ಮತ್ತು ಸ್ವಲ್ಪ ಹೊತ್ತು ಮಲಗಿಸಿದ್ದೆ. ಅವಳು ಸಿರಪ್ ಕುಡಿಸಿಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಯಿದ್ಲು. ಅಷ್ಟೊತ್ತು ನಾನು ಫ್ರೆಶ್ ಅಪ್ ಆಗಿ ಮನೆ ಮಕ್ಕಳೆಲ್ಲ ತೊಳೆದು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ದೇವ್ರ ಪಾತ್ರೆಗಳೆಲ್ಲ ಎತ್ತು ಒಂದು ಸೈಡ್ಗೆ ಇಟ್ಕೊಂಡು ಮತ್ತು ಫೋಟೋಸ್ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಅರಿಶಿನ ಗುಮ್ಮಿಕ್ಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ತಿಂಗಳಿಗಾದರೂ ಒಂದು 3-4 ಸಲ ಮಾಡ್ತೀನಿ ಈ ಕೆಲಸ. ಅಂದರೆ ಬೆಳಗಿನ ಜಾವನೇ ಮಾಡಿಬಿಡ್ತಾಯಿದ್ದೆ. ಇವತ್ತು ನನ್ನ ಮಗುಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೆ ನಿಧಾನವಾಗಿ ಮಾಡ್ಕೊಳ್ಳೋಣ, ಟೈಮ್ ಐತಲ್ಲ ಅಂತ ಅದಕ್ಕೆ ನಿಧಾನವಾಗಿ ಮಾಡಿಕೊಂಡು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಒಂದು ಸೈಡ್ಗೆ ಇಟ್ಟು ಮತ್ತು ದೇವ್ರ ಫೋಟೋಗಳಿಗೆಲ್ಲ ಅರಿಶಿನ ಗುಮ್ಮಿಕ್ಕಿ ಮತ್ತು ಜೋಡಿಸಿದ್ದಾಯಿತು. ಹಾಗೆ ದೇವ್ರ ಪಾತ್ರೆಗಳಿತ್ತಲ್ಲ ಅದು ತೊಳೆಯೋಕೆ ಹಾಕ್ಕೊಂಡು ಮತ್ತು ತೊಳೆದು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಅವ್ರಿಗೆಲ್ಲ ಸ್ವಲ್ಪ ತ್ಯಾವಿಲ್ದಿರೋ ಬಟ್ಟೆ, ಒಣಗಿರೋ ಬಟ್ಟೆದಲ್ಲಿ ತ್ಯಾವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಉಜ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಕುಂಕುಮೆಲ್ಲ ಇಕ್ಕಿದೆ. ಅದು ಇಕ್ಕೋಷ್ಟೊತ್ತು ನನ್ನ ಮಗಳು ಎಚ್ಚರಾಗಿ ಎದ್ದಿದ್ಲು. ಅವಳು ಆಡ್ಕೊಂಡಿದ್ಲು. ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಹೀಗೆ ಈ ವಾತಾವರಣಕ್ಕೆ ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡೋಗಿದ್ದೆ. ಯಾಕೆ ಹಂಗೆ ಇರೋದು ಅಂತ. ಹಾಗೆ ಇವತ್ತು ಕಳಶ ಸ್ಥಾಪನೆ ಮಾಡೋದು. ಇವತ್ತು ನವರಾತ್ರಿಗಳಾದಮೇಲೆ 9 ದಿನ ನವರಾತ್ರಿಗಳೆಲ್ಲ ಆದಮೇಲೆ ನಾನು ಕಳಶ ಸ್ಥಾಪನೆ ಮಾಡ್ತಾಯಿದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ. ಕಳಶದ ಪೀಠೆ ಮತ್ತು ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕಿ ಮತ್ತು ನೋಡಿ ಕಳಶದ ಚೊಂಬ ಇದೆಯಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕ ಮತ್ತು ಕಾಯಿನು, ಒಂದು ನಾಣ್ಯ ಇದ್ದರೆ ಹಾಕಿ. 1 ರೂಪಾಯಿದು 1 ರೂಪಾಯಿ, 2 ರೂಪಾಯಿದು 2 ರೂಪಾಯಿ ಮತ್ತು 5 ರೂಪಾಯಿ ಇದ್ದರೆ 5 ರೂಪಾಯಿ ಮಾಡಿ. ಮತ್ತು ಎಲೆ 5 ಎಲೆ ನಾನು ಚೆನ್ನಾಗಿರೋರು ನೋಡಿಕೊಂಡು 5 ಮತ್ತು ತೊಳೆದು ಜೋಡಿಸ್ಕೊತಾ ಇದ್ದೀನಿ. ಈ ಎಲೆಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಅರಿಶಿನ ಕುಂಕುಮ ಇಕ್ಕಿ ಮತ್ತು ತೆಂಗಿನಕಾಯಿ ನಮ್ಮ ಮನೆಯಲ್ಲಿ ಹಾಗೆ ತೆಂಗಿನಕಾಯಿಗೆಲ್ಲ ಸ್ವಲ್ಪ ಅರಿಶಿನ ಉಜ್ಜಿ ಸ್ವಲ್ಪ ಬಟ್ಟು ಥರ ಇಕ್ಕಿ ಮತ್ತು ಅದನ್ನು ಕುಳಿಸಿ ಮತ್ತು ಅದು ಇವತ್ತು ಕಳಶ ಸ್ಥಾಪನೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಳಶ ಸ್ಥಾಪನೆ ಕೂಡ ಆಯಿತು. ಹಾಗೆ ನೋಡಿ ಯಾವ ಥರ ಇರುತ್ತೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮನೇದು ಈ ಥರ ಇರುತ್ತೆ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ತೆಂಗಿನಕಾಯಿ ಕೂಡ ಕುಳಿಸಿದ್ದಾಯಿತು. ನೋಡಿ ಯಾವ ಥರ ಇರುತ್ತೆ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಥರನೇ ಮಾಡೋದು. ನೋಡಿ ಕಳಶ ಕೂಡ ಸಿದ್ಧ ಆಯಿತು. ಕಳಶ ರೆಡಿ ಮಾಡಿದ್ದಾಯಿತು. ಹಾಗೆ ಎತ್ಕೊಂಡು ದೇವ್ರ ಮನೆಯಲ್ಲಿ ಇಕ್ಕಿ ಮತ್ತು ದೀಪಗಳಿಗೆ, ಅಂದರೆ ನಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪಗಳಿರೋದ್ರಿಂದ ನಾನು ಅದರಲ್ಲೇ ದೀಪ ಅಂಟಿಸೋದು. 2 ಇರೋದ್ರಿಂದ ಒಂದೊಂದು ದೀಪ ಅಂಟಿಸ್ಬಾರ್ದು, ಅದಕ್ಕೆ ನಾನು 2 ದೀಪನೂ ಹಚ್ಚುತ್ತೀನಿ. ಹಾಗೆ ಇವತ್ತು ನಿಮಗೂ ಹೇಳ್ಕೊಡ್ತಾಯಿದ್ದೀನಿ. ಸಿಂಪಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು 2 ಒತ್ತಿ ಹಾಕ್ಕೊಂಡಿದ್ದೀನಿ. ಅದು ಸಣ್ಣದಾಗೆ ತುದಿ ಹತ್ರ ಸ್ವಲ್ಪ ಚೆನ್ನಾಗಿ ತಿರ್ಸ್ಬೇಕು. ತಿರ್ಸಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಒಳಗಡೆಗೆ ಇಟ್ಕೊಳ್ಳಿ. ಜೋರಾಗಿ ಉರಿಬೇಕಾಗಿದ್ದರೆ ನೀವು ಅಂಟಿಸಿದ್ದೊಂದು 1-2 ಅವರ್ಗೆ ಹುರಿದು ಸೈಲೆಂಟ್ ಆಗಿಬಿಡ್ತೈತೆ. ಆದರೆ ಈ ಥರ ಮಾಡಿಟ್ಕೊಂಡ್ರೆ ಸಂಜೆವರೆಗೂ ಉರಿಯುತ್ತೆ. ನಾವು ಇವಾಗ ಬೆಳಗಿನ ಜಾವ ಅಂಟಿಸಿದ್ರೆ ಮತ್ತು ಈವ್ನಿಂಗ್ವರೆಗೂ ಉರಿಯುತ್ತೆ. ಹಾಗೆ ಸಂಜೆ ಅಂಟಿಸಿದ್ರೆ ಬೆಳಗ್ಗೆ ಆಗೋವರೆಗೂ ಉರಿತಾ ಇರುತ್ತೆ. ನಾನು ಇದು ಸಿಂಪಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಕ್ಕಿ ಮತ್ತು ಆಯುಧಗಳಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಇಕ್ಕಿ ತೊಳೆದು ಮತ್ತು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದಕ್ಕೂ ಹಾಕಿ ಹಾಗೆ ಹೂವು ಹಾಕಿ ಮತ್ತು ಹೂವು ಎಲ್ಲ ರೆಡಿ ಮಾಡ್ಕೊಂಡು ನಾನು ಹಾಗೆ ಸ್ವಲ್ಪ ಸ್ಯಾರಿ ಉಟ್ಕೊಂಡು ನಾನು ರೆಡಿ ಆದೆ. ನೋಡಿ ನನ್ನ ಮಗಳಿಗೂ ರೆಡಿ ಆದೆ. ಇವತ್ತು ನನ್ನ ಮಗಳಿಗೂ ರೆಡಿ ಮಾಡಿಬಿಟ್ಟು ದಸರಾ ಪೂಜೆಗೆ ನನ್ನ ಮಗಳ ಕೈಗೆ ಪೂಜೆ ಮಾಡಿಸೋಣ ಅಂತ ಹೋಗಲಿಲ್ಲ. ನನ್ನ ಮಗಳು ಸ್ವಲ್ಪ ಪೂಜೆ ಮಾಡೋದು ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು. ಹಾಗೆ ನಾನು ದೇವ್ರ ಫೋಟೋಗಳಿಗೆಲ್ಲ ಹೂವು ಇಕ್ಕಿ ಮತ್ತು ನೋಡಿ ದೀಪಗಳು ಹಚ್ಚುತ್ತಾ ಇದ್ದೀನಿ. ನೋಡಿ ಈ ಥರ ಸಣ್ಣದಾಗಿ ಉರಿತಾ ಇದ್ದರೆ ಈವ್ನಿಂಗ್ವರೆಗೂ ಉರಿಯುತ್ತೆ. ಮತ್ತು ಎಣ್ಣೆ ಕೂಡ ಆ ಕಡೆ ಈ ಕಡೆ ಚೆಲ್ಲೋದಿಲ್ಲ, ಬರೋದಿಲ್ಲ.
ಮತ್ತು ಸಣ್ಣದಾಗಿ ಉರಿತಾ ಇರುತ್ತೆ. ಈವ್ನಿಂಗ್ವರೆಗೂ ದೇವ್ರ ಮನೆಯಲ್ಲಿ ದೀಪ ಉರಿತಾನೇ ಇರುತ್ತೆ. ಇದು ಸಿಂಪಲ್ ಟ್ರಿಪ್ಸ್ ಅಂತಲೇ ಹೇಳ್ಬೋದು. ಈ ಥರ ಸಿಂಪಲ್ಲಾಗಿ ಟ್ರಿಪ್ಸ್ ಬೇಕಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಒಬ್ರಿಗೆ ಯೂಸ್ ಆಗೋದು. ನನಗೂ ಏನು ಅಷ್ಟೊಂದೇನು ಗೊತ್ತಿಲ್ಲ, ಗೊತ್ತಿರೋ ಸ್ವಲ್ಪ ಮಟ್ಟಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ಪೂಜೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗೋಯಿತು. ನನ್ನ ಮಗಳು ಇವತ್ತು ಒಂದೇ ಆಟ ಮಾಡ್ತಾಯಿದ್ಲು. ಅದಕ್ಕೆ ನಾನು ಪೂಜೆ ಮಾಡಿಕೊಂಡು ನನ್ನ ಮಗಳು ಬಂದು ನನ್ನ ಮಗಳ ಕೈಗೆ ಸ್ವಲ್ಪ ಮಾಡಿಸಿ, ಮತ್ತು ಅವಳಿಗೂ ಬೇಗ ಹುಷಾರಾಗಲಿ ಅಂತ ಕೇಳ್ಕೊಂಡೆ. ಇವತ್ತು ನನ್ನ ಮಗಳು ಹುಷಾರು ತಪ್ಪಿದ್ರೆ ನನ್ನ ಕೈ ನೋಡೋದಕ್ಕೆ ಆಗಲ್ಲ. ನನ್ನ ಮಗಳು ಮಾತ್ರ ಪಾಪ, ನನ್ನ ಮಗಳು ಆದ್ರೂ ಪರವಾಗಿಲ್ಲ, ಹುಷಾರಿಲ್ಲ ಅಂದರೂ ಕೂಡ ಓಡಾಡೋದು ಆಡೋದು ತುಂಬ ಖುಷಿಯಾಗಿದ್ಲು. ಹಾಗೆ ಆಯುಧಗಳಿಗೆಲ್ಲ ಅರಿಶಿನ ಕುಂಕುಮಕ್ಕೆ ಮತ್ತು ಹೂವು ಇಕ್ಕಿ ಮತ್ತು ಪೂಜೆ ಕೂಡ ಮಾಡಿದೆ. ಹಾಗೆ ದೀಪ ಕೂಡ ಬೆಳೆಸ್ತಾಯಿದ್ದೀನಿ. ತೆಂಗಿನಕಾಯಿ ಹೊಡೆದು ದೀಪ ಕೂಡ ಬೆಳೆಸ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಬಂದು ನನ್ನ ಜೊತೆ ಕೂತ್ಕೊಂಡು ಪಾಪ ಯಾವ ಥರ ಇದು ಮಾಡ್ತಾಳೆ ಅಂತ ನೋಡಿ. ಅವಳು ಆರತಿ ತಗೋಬೇಕಾದ್ರೆ ಎಷ್ಟು ಇದರಾಗಿ ಕ್ಯೂರಿಯಾಸಿಟಿಯಾಗಿ ಕೂತ್ಕೊಂಡಿರ್ತಾಳೆ ಗೊತ್ತಾ. ನೋಡಿ ಯಾವ ಥರ ತಗೊತಾ ಇದ್ದಾಳೆ. ನಾನು ಇವತ್ತು ನೋಡಿ ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಪೂಜೆ ಅಂತಲೇ. ಇವತ್ತು ದಸರಾ ಪೂಜೆ ಆಗಿರೋದ್ರಿಂದ ನಾನು ಲೇಟಾಗೆ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಪೂಜೆ ಎಲ್ಲ ರೆಡಿ ಆಯಿತು. ನೋಡಿ ದೀಪಗಳು ನೋಡಿ ಸಣ್ಣದಾಗೆ ಉರಿತಾ ಇದೆ. ಈ ಥರ ಉರಿದ್ರೆ ಈವ್ನಿಂಗ್ವರೆಗೂ ಉರಿಯುತ್ತೆ. ನಾವು ಸ್ವಲ್ಪ ಜೋರಾಗಿ ಒತ್ತು ಮುಂದಕ್ಕೆ ಇಕ್ಕಿದ್ರೆ ಜೋರಾಗಿ ಉರಿಯುತ್ತಾ ಇರುತ್ತೆ. ನೋಡಿ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ, ಇವತ್ತು ನಮ್ಮದು ಪೂಜೆ ಇತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಬಂದ್ವಿ. ನೋಡಿ ಪೂಜೆ ಕೂಡ ಚೆನ್ನಾಗಿ ಆಯಿತು. ಮನೆಗೆ ಬಂದ್ರಿ ನಾವು ಪ್ರಸಾದ ಕೂಡ ಕೊಟ್ಟರು. ನನ್ನ ಮಗಳು ಸ್ವಲ್ಪ ಡ್ಯಾನ್ಸ್ ಕೂಡ ಆಡ್ತಾಯಿದ್ಲು. ಇವತ್ತಿಷ್ಟೇ ಲಾಗ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.